Hi guys, my name is Ganesh ಅಂತ ಹೇಳಿ ನಾನು HR ಟ್ರೈನಿಂಗ್ ಸೆಂಟರ್ ಇಲ್ಲಿ ಕೆಲವು ಜನಕ್ಕೆ ಏನಂದರೆ ಅವ್ರಿಗೆ ಯಾವ ಥರ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ವೈಜ್ಞಾನಿಕ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವ್ರಿಗೆ ಯಾವ ಥರ ವೆಬ್ಸೈಟ್ನ ಮೇಲ್ ಐ ಡಿನ ಅವ್ರು ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ಥಿಂಗ್ ಗೂಗಲ್ ಅಂತ ಹೇಳಿ ಮೇಲ್ಗಡೆ ಟೈಪ್ ಮಾಡಿ. ಓಕೆ, ದೆನ್ ಯು ಗೋ ಆನ್. ಇದು ನಮ್ಮ ಪ್ರೀವಿಯಸ್, ಆಮೇಲೆ ಡೈರೆಕ್ಟ್ಲಿ ಸೈನ್ ಔಟ್ ಅಂತ ಇರುತ್ತೆ. ಓಕೆ, ರೈಟ್ ಸೈಡಲ್ಲಿ ಮೇಲ್ಗಡೆ ಒಂದು ಸೈನ್ ಇನ್ ಅಂತ ಇರುತ್ತೆ, ಅದಕ್ಕೊಂದು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ಕ್ರಿಯೇಟ್ ಮಾಡಿರುತ್ತೆ ಯಾವ್ಯಾವ್ದೇನೋ ಇರುತ್ತೋ ಅವ್ರನ್ನೆಲ್ಲ ನೋಡಿಕೊಂಡು ಆನಂತರ ನಿಮಗೆ ಯಾವುದೇ ತರಹದ ಅಕೌಂಟ್ ಏನೇನು ಇಲ್ಲವೋ ಅಂದರೆ ನೀವು ಒಂದು ಸಪ್ರೇಟಾಗಿ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೋದು. ಇದೇ ಆ್ಯಡ್ ಅಕೌಂಟ್ ಅಂತ ಹೊಡೀರಿ. ಓಕೆ, ನಮಗೆ ಇದು ನಮ್ಮದು ಅಕೌಂಟ್ ಇಲ್ಲ ಮೇಲ್ ಐ ಡಿಯಲ್ಲಿ, ಏನು ಮಾಡ್ಬೋದು? ಈಗ ನಾವು ಹೋಗಿದ್ದು ಫಸ್ಟ್ ಥಿಂಗ್ ನಾವು ಏನು ಮಾಡಿದ್ವಿ, ಗೂಗಲಿಗೆ ಹೋಗಿದ್ವಿ. ಗೂಗಲ್ನಲ್ಲಿ ಹೋಗ್ಬಿಟ್ಟು ಆಮೇಲೆ ಸೈನ್ ಅಂತ ಕ್ಲಿಕ್ ಮಾಡಿದ್ವಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಅಕೌಂಟ್ ಅಂತೇಳಿ ಹೊಡೆದ್ವಿ. ಆ್ಯಡ್ ಅಕೌಂಟ್ ಆದಮೇಲೆ ನೆಕ್ಸ್ಟ್ ಕ್ರಿಯೇಟ್ ಅಕೌಂಟ್ ನೋಡೋಣ. ಇಲ್ಲಿ ಬಂದು ನಿಮಗೆ ಇಷ್ಟವಾಯಿತು. ಓಕೆ, ಟ್ರೈನಿಂಗ್ ನೋಡಿ, ಟ್ರೈನಿಂಗ್ ಸೆಂಟರ್ 80 ಮತ್ತು ಇದು ಅಲ್ಲ, ಪ್ರೀವಿಯಸ್ಲಿ ಕರೆಂಟ್ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಚಾಯ್ಸ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಇಲ್ಲಿ ನೋಡಿ ಸೆಂಟ್ರಲ್ ಟ್ರೈನಿಂಗ್ 84 ಅಂತ ಇದೆ. ಪ್ರೀವಿಯಸ್ ಇಯರ್ ಅಂತ ಬಂತು 80 ಅಂತ ಬಂತು. ಆದರೆ ಅಗೇನ್ ಆ್ಯಂಡ್ ಅಗೇನ್ ಬೇರೆಯವರು ಮೇಲೇನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಾವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಟ್ರೈನಿಂಗ್ 89. ಓಕೆ, ನಿಮಗೆ ಇಷ್ಟು ಅಂತ ನೆಕ್ಸ್ಟ್ ಕನ್ಫರ್ಮೇಷನ್ ಪಾಸ್ವರ್ಡ್ ಹೊಡಿಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಹೊಡಿಬೇಕು. ಓಕೆ, ನಿಮ್ಮ ಜೆಂಡರ್ ಏನೋ ಇದೆ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಓಕೆ, ನಿಮ್ಮ ಪ್ರೀವಿಯಸ್ ಮೇಲ್ ಐ ಡಿ ಯಾವುದಿದೆ. ಓಕೆ, ಆಮೇಲೆ ಇಲ್ಲಿರೋ ಟೆಕ್ಸ್ಟನ್ನು ನಾವು ಇದ್ರಲ್ಲಿ ಟೈಪ್ ಮಾಡಬೇಕು. ನಂತರ ಅಗ್ರಿ ಟು ಗೂಗಲ್ ಟರ್ಮ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ನೆಕ್ಸ್ಟ್. ನೋಡಿದೆ, ಕ್ರಿಯೇಟ್ ಆಗಿದೆ ನೋಡಿ. ಸೆಂಟ್ರಲ್ ಟ್ರೈನಿಂಗ್. ಓಕೆ, 84 ಇದು ನಿಮ್ಮ ಹೊಸ ಮೇಲ್ ಐ ಡಿ. ಓಕೆ, ನಂತರ ನಿಮಗೆ ಡೈರೆಕ್ಟಾಗಿ ನೀವು ಮೇಲಿಗೆ ಹೋಗ್ಬಿಟ್ಟು ಅಂದರೆ ಇಲ್ಲೇ ಪಕ್ಕದಲ್ಲಿ ರೈಟ್ ಸೈಡ್ ಮೇಲ್ಗಡೆ ಮೇಲ್ ಅಂತ ಇರುತ್ತೆ. ಅದು ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಲ್ಲಿ ಮೇಲಿಗೆ ಹೋಗುತ್ತೆ. ಹಾಯ್ ಗಾಯ್ಸ್, ಇದು ಇವಾಗ ಹಿಂದಿನ ಇದರಲ್ಲಿ ಮೇಲ್ ಐ ಡಿ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.